स्वागत है आपका बी न्यूज नेशन में। मैं हूं आबिद हुसैन शेख। इंदिरा कैंटीन और विजय रथ टूरिस्ट बस की शुरुआत। डॉक्टर एम.बी. पाटिल बीजापुर के सेंट्रल बस स्टैंड में कई दिनों का इंतजार। मजदूर और यात्रियों की आसानी के लिए इंदिरा कैंटीन की शुरुआत। नाश्ता और खाने की सहूलत, जिससे काम करने वाले मजदूर और यहां आने वाले यात्रियों को पेट भरकर कम कीमत में खाने की सर्विस की शुरुआत। तो वहीं ऐतिहासिक नगरी बीजापुर के प्रसिद्ध ऐतिहासिक स्मारकों के दर्शन के लिए एक दिन का सरकारी बस पैकेज के साथ एडवांस बुकिंग के लिए खोले गए हैं बस स्टैंड में काउंटर। बीजापुर शहर के अलावा देश विदेश के यात्री भी गाइड के साथ आसान और सुरक्षित एक ही पैकेज दिन भर ऐतिहासिक नगरी का कर सकते हैं दीदार। इसका भरपूर फायदा उठाएं जनता, कहा जिला इंचार्ज मंत्री डॉक्टर एम.बी. पाटिल ने। इस मौके पर नागटान मतक्षेत्र के एमएलए विठल कटकदोंड, अब्दुल हमीद मुशरीफ, जिला एसपी लक्ष्मण निंबर्गी, पालिका कमिश्नर विजय मक्कलकी, जिला कलेक्टर टी भूबालन रहे मौजूद। ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ, ಮೊನ್ನೆ ಹೋದ ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ 10ನೇ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ವಿ. ಇವತ್ತು 11ನೇದ್ದು. ನಾಳೆ ಬಬಲೇಶ್ವರ ಮತ್ತು ತಿಕೋಟ ಎರಡು ಕೂಡ ಉದ್ಘಾಟನೆ ಆಗ್ತದೆ. ತದನಂತರ ಮನಗೂಳಿಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಅವರು ಮಾಡ್ತಾರೆ. ಹೀಗಾಗಿ ಒಟ್ಟು 13 ಕ್ಯಾಂಟೀನ್ಗಳು, ಒಟ್ಟು 1,011,40,00,000 ರೂಪಾಯಿ ಇದಕ್ಕೆ ವೆಚ್ಚ ಆಗಿದೆ. ಅಡಿಕೆ ಸಲಕರಣೆಗಳು 5,48,00,000, ಒಟ್ಟು 16,88,00,000 ರೂಪಾಯಿ ನಾವು ಈ 14 ಕ್ಯಾಂಟೀನ್ಗಳಿಗೆ ಇವತ್ತು ದಿವಸ ನಾವು ವೆಚ್ಚವನ್ನು ಮಾಡ್ತಾಯಿದ್ದೀವಿ. ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು, ಇದರ ಸದುಪಯೋಗನ ಪಡ್ಕೊಳ್ಳಿ. ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ. ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿದೆಯಲ್ಲ ಇದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೂ ಸೂಚನೆ ಕೊಡ್ತೀನಿ. ಯಾವಾಗ ನೀವು ಅವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂಥೇಳಿ. ಮತ್ತು ನೀವಂತರೂ ಇದ್ದೇ ಇದ್ದೀರಾ, ಯಾವಾಗಲೂ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ ಮಾಧ್ಯಮದವರು. ತಾವು ಕೂಡ ಇದನ್ನು ಆವಾಗವಾಗ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಕಾಪಾಡಿಕೊಳ್ಳಿಕ್ಕೆ ತಾವು ಕೂಡ ಆಗಾಗ ಅದರ ಬಗ್ಗೆ ತಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು. ಅದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ಊಟ ಮತ್ತು ತಿಂಡಿ ಸಿಗಬೇಕು ಅಂಥೇಳಿ ನಮ್ಮ ಸರ್ಕಾರದ ಉದ್ದೇಶ. ಕಡಿಮೆ ಖರ್ಚು 5 ರೂಪಾಯಿ ನಾವು ತಿಂಡಿ ಕೊಡ್ತೀವಿ, 10 ರೂಪಾಯಿ ಊಟ ಕೊಡ್ತೀವಿ. ಸರ್, ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ಅಂತ ಹೇಳಿದ್ದಾರೆ ಸರ್. ಆಗಸ್ಟ್ ದೊಡ್ಡ ಬದಲಾವಣೆ ರಾಜಣ್ಣ ಅವ್ರು ಕೇಳಿ ಹೇಳಿದ್ದಾರೆ. ಆಮೇಲೆ ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಬೇಕಾದ್ರೆ ಅಂತ ಹೇಳಿದ್ದಾರೆ. ಯಾರು? ಅದು ಏನೋ ಕ್ರಾಂತಿ ಅಂತ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದಂಥ ಏನು ಅವರು. ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ, ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಇಲ್ಲ. ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಯಾಕಂದರೆ ಅವ್ರು ಹಿರಿಯರು, ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅವತ್ತು ದಿವಸ ಅದನ್ನು ಅವರೇ ಅದನ್ನು ತಿಳಿಸ್ಬೇಕು, ಯಾವ ಅರ್ಥದಲ್ಲಿ ಹೇಳಿದ್ದಾರೆ. ಏನಾದ್ರು ಮಾಹಿತಿ ಗೊತ್ತಿದೆಯಾ ಅಂತ ಸರ್ ಅವ್ರಿಗೆ? ಏನು ಪ್ರಶ್ನೆ ಏನು, ಯಾರ ಅರ್ಥದ ಏನು ಹೇಳಿದ್ದಾರೆ ಅವರು? ಬರೀ ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರು. ಅಂದರೆ ಏನು, ಜನತಾದವರು BJPಯವರು ಭಾಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂಥದ್ದು ಆಗ್ಬೋದು. ಅದನ್ನು ಕೂಡ ಒಂದು ಕ್ಷಿಪ್ರ ಕ್ರಾಂತಿನೇ ಅಲ್ಲ. ಸರ್, ಇನ್ನೊಂದು ಕಡೆ ರಾಮನಗರ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಡಿಸೆಂಬರ್ಗೆ DK ಅವರು CM ಆಗೋದು ದೇವರಾಣಿಗೂ ಪಕ್ಕ ಆಗೇ ಆಗ್ತದೆ ನೋಡಿ. ಅದು ಯಾರು ಒಂದು ಹೇಳ್ತಾರಲ್ಲ, ನಮ್ಮ ಪಕ್ಷದ ಒಂದನೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ, KPC ಅಧ್ಯಕ್ಷರ ವಿಚಾರ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಹೋಗ್ತದೆ. ಅದು ಯಾರು ಇಕ್ಬಾಲ್ ಅವ್ರ ಕೈಗೂ ಇಲ್ಲ, MB ಪಾಟೀಲ್ ಕೈಗಿಲ್ಲ, ಯಾರ ಕೈಗೂ ಇರಲ್ಲ. ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಗಳು ನಿರ್ಮಾಣ ಆಗ್ತದೆ ಸರ್. ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ನಿರ್ಮಾಣ ಆಗ್ತದೆ. ಯಾರು? ನಾನು ಯಾವುದನ್ನು ಕೂಡ ನಾನು ಆಕಾಂಕ್ಷಿ ಇಲ್ಲ. ನಾನು KPCC ಅಧ್ಯಕ್ಷ, ನಾನು ಕೇಳೂ ಇಲ್ಲ. ಕೊಟ್ಟರೆ ಸರ್ ಅದು ಕೂಡ ವಿಚಾರ ಮಾಡೋಣ. ಕೊಟ್ಟಾಗ ನಾನು ನಮ್ಗೆ ಕೇಳಿದಾಗ
ಫ್ಯೂಚರ್ ಟೆನ್ಸ್ ಬೇಡ ಕೊಟ್ಟು ಅವಕ್ಕೆಲ್ಲ ಹೇಳ್ತೀನಂತೆ. ಸರ್ ಈ ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳಿ ಬರ್ತೈತಿ. ಮನೆ ಕೊಡಕಂತ 15,000 20,000 ರೂಪಾಯಿ ತಗೊಳಕ್ತಾನೆ. ನೋಡು, ಈಗಾಗಲೇ ಇದನ್ನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನು ಇವತ್ತು ಸಹ ಪಡ್ಕೊಂಡಿದ್ದಾರೆ. ಜಮೀರ್ ಅವರು ಕೂಡ ಸ್ಪಷ್ಟನೆ ಪಡಿಸಿದ್ದಾರೆ. ಬಿ ಆರ್ ಭಟ್ ಕೂಡ ಹೇಳಿದ್ದಾರೆ. ಅದು ಎಲ್ಲಿ ಲೋಪ ದೋಷ ಯಾರಲ್ಲಿ ಏನಿದೆ ಅದನ್ನು ಒಂದು ವೇಳೆ ಅದು ಸತ್ಯಾಸತ್ಯ ಅರ್ಥಕೊಂಡು ಮುಂದೆ ಕ್ರಮ ಕೈಗೊಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಿದಾಗ ಸುಧಾ ಫಲಾನುಭವಿಗಳು ಹೇಳಿದ್ದಾರೆ ಸರ್, ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ? ಸದಸ್ಯರು ಸರ್, ಗ್ರಾಮ ಪಂಚಾಯತ್ ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು, ಕೆಲಸ ಮಾಡೋದಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಮಾಡೋಕ್ಕಲ್ಲ, ಎಲ್ಲೋ ಒಬ್ಬರ ಕಡೆ ತೊಗೊಂಡ್ರೆ ಉಳೋರು ಯಾರಿಗೆ ಸಂಬಂಧ ಬರ್ತದೆ? ಅಂಥವೇನಿದ್ರೆ ಅದನ್ನು ರದ್ದುಪಡಿಸಿ ಅದು ಮಾಡಬೇಕಾಗ್ತದೆ ಸರ್. ವಸತಿ ಇಲಾಖೆಯಿಂದ ಏನಾದರೂ ಅಲ್ಲಿಂದ ಮನೆಗಳು ಮಾರಾಟ ಆಗಿ ಅಲ್ಲಿಂದ ಮಂಜೂರಾಗಿ ನೀವು ಅದನ್ನು ಸ್ವಲ್ಪ ಎಲ್ಲದಕ್ಕೂ ನೀವು ಅದನ್ನು ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ. ಅದನ್ನು ಅವನು ಗ್ರಾಮ ಪಂಚಾಯತಿ ಸದಸ್ಯ ಅವರೊಬ್ಬ ದುಡ್ಡು ಕೇಳಿದಾರಂತಂದ್ರೆ ಅದನ್ನ ಅರ್ಥ ನೀವು ವಸತಿ ಇಲಾಖೆ ಕೊಡೋಕ್ಕಾಗಲ್ಲ. ಆ ಗ್ರಾಮ ಪಂಚಾಯತಿ ಇದ್ರಲ್ಲಿ ದುಡ್ಡು ಕೊಟ್ಟಿದ್ರೆ ಅದನ್ನು ಸಿ ಒ ಇರ್ತಾರೆ, ಜಿಲ್ಲಾಧಿಕಾರಿಗಳು ಇರ್ತಾರೆ, ನಾವು ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ಭ್ರಷ್ಟಾಚಾರ ನಡೆದ ಬಿ ಆರ್ ಪಾಟೀಲ್ ಅವರು ಭ್ರಷ್ಟಾಚಾರ ನಡೆದ ಅಂತ ಹೇಳಿದ್ರು ಸರ್. ಅದು ನೋಡಿ, ಅವ್ರು ಯಾರೋ ಬಿ ಆರ್ ಪಾಟೀಲ್ ಡೈರೆಕ್ಟ್ ಆಗಿಲ್ಲ, ಯಾರೋ ಒಬ್ಬರು ಪಿ ಆರ್ ಹೇಳಿದ್ದಕ್ಕೆ ಅವ್ರಿಗೇನೋ ಇದೇ ರೀತಿ ಯಾವುದೋ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳುವಂಥದ್ದು ಅಂಥದ್ದು ಯಾವುದೂ ಕೂಡ ಇಲ್ಲ. ಸರಿ, ನಾವೇ ಸ್ಪಷ್ಟಪಡಿಸಿದ್ದಾರೆ ಅವರೇ, ಯಾರು ನಿಮ್ಮ ಜಮೀರ್ ಅವರು ಸ್ಪಷ್ಟಪಡಿಸಿದ್ದಾರೆ. ನನಗಂಥದ್ದು ಯಾವುದೂ ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ಅನ್ನೋದು ಹೇಳಿದ್ದಾರೆ ಜಮೀನ್ದವರು. ಆ ಮನೆಗಳಲ್ಲಿ ಹಣ ತಗೊಳ್ಳುವಂಥ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದರು. ಅದಕ್ಕಿಂತ ಹೆಚ್ಚಿಂದ ಹೇಳಿದರು, ಅದು ಪಾಪದ ಹಣ ಅಂತ ಹೇಳಿದ್ರು ಕೂಡ ಹೇಳಿದರು. ಮಾಡ್ತೀವಿ ಸಿ ಎಂ ಅವ್ರ ಸಲ ವೇಟ್, ಸಿ ಎಂ ಅವ್ರ ಸಲ ವೇಟ್ ಮಾಡ್ತೀವಿ. ಕ್ಯಾಬಿನೆಟ್ ಇತ್ತಲ್ಲ, ಬರೇ ಮೂರ್ತಿ ಅಷ್ಟೇ ಅಲ್ಲ, ಮೂರ್ತಿ ನಿಮ್ಗೆ ಗೊತ್ತದ 50 ವರ್ಷದಿಂದ ಇದು ಬಿದ್ದಿತ್ತದು. ನಾನಿಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ಕಿತ್ತೂರಾಣಿ ಚೆನ್ನಮ್ಮ ಅಂತೇಳಿ ಇನ್ನೊಂದು ಸರ್ಕಾರ ಇರ್ತಾರೆ, ಅದು ಆಗ್ಲಾರ್ದಂಥ ಪರಿಸ್ಥಿತಿ ಇತ್ತು. ಅದು ಅಲ್ಲಿ ಯಾಕಂದರೆ ಟ್ರಾಫಿಕ್ ಇದ್ರ ಸಲುವಾಗಿ ಇಲ್ಲಿ ತಂದು ನಾನೇ ಜಾಗ ಕೊಡಿಸಿ KSRTC ಅವ್ರಿಗೆ ಹೇಳಿ, ಗುಲ್ಬರ್ಗ ರೀಜನ್ ಕಮಿಷನರ್ಗೆ ಹೇಳಿ ಅವ್ರು ಜಾಗ ಕೊಡಿಸಿದ್ದೀನಿ. ಇವತ್ತು ಮೂರ್ತಿ ಆಗಿದೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೋಗಿ ಮೂರ್ತಿ ಹಾಕಿದ್ದೀವಿ ಮೇಲೆ. ಇದಕ್ಕೆ ರಾಣಿ ಚೆನ್ನಮ್ಮ ಅವರ ಹೆಸರನ್ನೇನು ಅಂತಿಕೊಂಡು ರಾಣಿ ಚೆನ್ನಮ್ಮ ಹೆಸರನ್ನು ಕೂಡ ಇಡಲಿಕ್ಕೆ ನಾವು ನಿರ್ಣಯ ಮಾಡಿಬಿಟ್ಟಿದ್ದೀವಿ. ಸರ್, ಸೋಪ್ಸ್ ಅಂಡ್ ಡಿಟರ್ಜೆಂಟ್ ತಮಗೆ ತಾವು ಹೇಳಿದ್ರೆ ಅದು ಒಂದು ಜಾಗ ನೋಡಬೇಕು, ಜಾಗ ನೋಡಿದ್ಮೇಲೆ ವಿಲ್ ಸ್ಟಾರ್ಟ್ ಅವರ್ ಸೆಟಪ್ ಅಲ್ಲಿ ನಡೆದಿದೆ. ಆ ಪ್ರಕ್ರಿಯೆ ನಡೆದಿದೆ. ಈಗ KDB ಅವರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ಗೆ ಜಾಗ ಕೊಡಬೇಕೀಗ. ಸರ್, ಈಗ ಆಲ್ಮಟ್ಟಿ ಎತ್ತರ ಮಾಡಲಿಕ್ಕೆ ಇವರು ಸಂಜಯ್ ರಾಠೋಡ್ ವಿರೋಧ ವ್ಯಕ್ತಪಡಿಸ್ತಾರೆ. ನಾವು ಮಹಾರಾಷ್ಟ್ರ ಹಿತ ಕಾಯ್ದು ನೋಡಿ, ಅವ್ರು ಯಾರಿಗೂ ಸಂಬಂಧ ಇಲ್ಲ. ಇದು ಟ್ರಿಬ್ಯುನಲ್ ಅವಾರ್ಡ್ ಇದೆ ಏನ್ರಿ, ಅಂತಿಮ. ಅದು ಮಹಾರಾಷ್ಟ್ರದವರು ವಿರೋಧ ಮಾಡಿದ್ದು ಪ್ರಶ್ನೆ ಬರೋದಲ್ಲ. ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಹಾಕಬೇಕು. ಮತ್ತು ನಾವು ಏನದಲ್ಲ ಮುಳುಗಡೆ ಆಗ್ತದಲ್ಲ, 75,000 ಎಕರೆ ಮುಳುಗಡೆ, 20 ಹಳ್ಳಿಗಳ ಸ್ಥಳಾಂತರ, ಅದನ್ನು ಮಾಡ್ಕೊಂಡ್ಮೇಲೆ 524 ಮಾಡಿ ನೀರು ಇಟ್ಕೊಳ್ಳೋಕ್ಕೆ ನಮ್ಗೆ ಯಾವುದೂ ತೊಂದರೆ ಇಲ್ಲ. ಗೆಜೆಟ್ ನೋಟಿಫಿಕೇಶನ್ ಹಾಕಿದ್ದು ಆಗಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ ಖ್ಯಾತಿಯಾದಾಗ ಏನು ಹುರುಳಿಲ್ಲ. 2 ತಿಂಗಳೊಳಗೆ ಏರ್ಪೋರ್ಟ್ ಚಾಲು ಆಗ್ತದೆ ಅಂತ ಮೊನ್ನೆ MP ಅವರು ಹೇಳಿದ್ರು. 2 ತಿಂಗಳೊಳಗೆ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ತಮಗೆ ಗೊತ್ತಿರುತ್ತೆ. ಅದು MP ಅವ್ರು ಕೇಳಿ. ಆದರೆ ಇಷ್ಟೇ ನಾನು ಹೇಳ್ತೇನೆ, ಏರ್ಪೋರ್ಟ್ ಇದ್ರದ್ದು ನಿಮ್ಗೆ ಗೊತ್ತಿದೆ ಯಾಕಾಗಿದೆ ಅಂತೇಳಿ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲದೆ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. AG ಅವ್ರಿಗೆ ಸೆಕ್ಷನ್ ಕೊಟ್ಟಿದ್ದೀವಿ. ಈಗ ನಾವು ಅಪೀಲ್ ಕೂಡ ಫೈಲ್ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ. ಅತಿ ಶೀಘ್ರದಲ್ಲಿ ಅದನ್ನು ಕೇಸನ್ನು ಇದು ಮಾಡಿಸಿದ ಮೇಲೆ ನಾವು ಉಳಿದಿದ್ದೆಲ್ಲ ಪ್ರಕ್ರಿಯೆ ನಡೆದಿದ್ದಾವೆ, ಅದನ್ನು ಮಾಡ್ತೀವಿ. ನಿಮ್ಮ MP ಅವ್ರಿಗೆ ಯಾವ ರೀತಿ ಏನು ಸುಪ್ರೀಂ ಕೋರ್ಟ್ನಾಗ ಆರ್ಗ್ಯುಮೆಂಟ್ ಮಾಡಂತ ಹೇಳಿದ್ರು ಅವ್ರಿಗೆ MP ಅವ್ರಿಗೆ. ಅದು ಮಾಡ್ತೀವಿ. ಈಗ ಶೀಘ್ರದಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಾವು ಅದನ್ನು ಡೇಟ್ ಅಂತ ನಾನು ಕೂಡ ಇರಲಿಲ್ಲ 15 ದಿವಸ. ಮತ್ತು ಪ್ರಸ್ತಾವನೆಗಳು ಬಿಲ್ಡ್ ಆಗಬೇಕಾಗ್ತದೆ. ನಾವು ಬರೀ ಮೀಟಿಂಗ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಮಾಡಿದ್ರೆ ಅದೊಂದು ಪ್ರಯೋಜನ ಆಗೋದಿಲ್ಲ. ಭಾಳಷ್ಟು ಪ್ರಸ್ತಾವನೆಗಳನ್ನ ಬಿಲ್ಡಪ್ ಮಾಡಿ ನಾವು ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತೊಗೋಬೇಕು. ಇವೆಲ್ಲ ತೊಗೊಂಡ್ರೆ ಅದು ನಮಗೆ ಕ್ಯಾಬಿನೆಟ್ ತರಲಿಕ್ಕೆ ಆಗ್ತದೆ. ಅದರಿಂದ ಸ್ವಲ್ಪ ಜಿಲ್ಲೆಗೆ ಪ್ರಯೋಜನ ಆಗ್ತದೆ. ಅದೆಲ್ಲ ಇಟ್ಕೊಂಡು 1 ತಿಂಗಳು ತಡ ಆಗಲಿ, ಸ್ವಲ್ಪ ಬಿಜಾಪುರ ಜಿಲ್ಲೆಗೆ ಉಪಯೋಗ ಆಗಬೇಕು. ಆ ರೀತಿ ಪ್ರಸ್ತಾವಗಳು ಇದು ಮಾಡ್ಕೊಂಡು ಮಾಡ್ತೀವಿ. ಸರ್, ಹೊನ್ನಗನಹಳ್ಳಿ ರೈಲ್ವೆ ಮೇಲ್ಸೇತುವೆ ಅದಲ್ಲ, ಅದು ಉದ್ಘಾಟನೆ BJP ಕಾರ್ಯಕ್ರಮದಲ್ಲಿ ಅವರೇ ಮಾಡಿಬಿಟ್ಟು ಅದರಲ್ಲಿ ರಾಜ್ಯ ಸರ್ಕಾರದ ಪಾಲಿಲ್ಲ ಅನ್ನೋದು. ಯಾವುದೇ ನಮ್ಮ MP ಅವರಿಗೆ ಅದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟದು ಏನ್ರಿ. ಆರೋಪಿ ಅಂದ್ರೆ ಸಾಧನೆ ಆಗಿಬಿಟ್ಟದು ಏನ್ರಿ. ರೈಲ್ವೆ ಓವರ್ ಬ್ರಿಡ್ಜು ಅದು ಆಟೋಮೆಟಿಕ್ ನಡೀತಿರ್ತಾವೆ, ಆಗ್ತಿರ್ತಾವೆ. ಆಮೇಲೆ ಎಷ್ಟೋ ಓವರ್ ಬ್ರಿಡ್ಜ್ಗೆ ನಾನೇ ಇವತ್ತು ಆರೋಪಿಗೆ ಜಿಲ್ಲಾ ಮಂತ್ರಿಯಾಗಿ ಕ್ಯಾಬಿನೆಟ್ನಲ್ಲಿ 50% ರಾಜ್ಯ ಸರ್ಕಾರ ಕೊಡ್ತೀವಿ. ಹಿಂದೆ ಮಾಡಕೊಂಡಿದ್ರಲ್ಲ, ಈಗ ನಾನೇ ಹೋದೆ. ಮತ್ತೆ ಅದಕ್ಕೆ ರಾಜ್ಯ ಸರ್ಕಾರ 50% ಇರ್ತದೆ, ಕೇಂದ್ರ ಸರ್ಕಾರ 50% ಇರ್ತದೆ, ಕೆಲವೊಂದು ಬರೀ ಕೇಂದ್ರ ಸರ್ಕಾರದ್ದು ಇರ್ತದೆ, ಇಲ್ಲ ಅಂತ ನೋಡ್ಕೊಡಲ್ಲ. ಆದ್ರೆ ನಮ್ಮ ಸಂಸದರಿಗೆ ಪಾಪ ಬೇರೆ ಏನೂ ಇಲ್ಲಲ್ಲ ಹೇಳ್ಕೊಳಕ್ಕೆ, ಬರೀ ಆರೋಪಿ ಸಂಸದರು. ತಮಗೇನು ಕಾಲ್ ಮಾಡಿದ್ರಂತ? ಯಾರಿಗೆ? ನನಗೆ ಕಾಲ್ ಮಾಡಿದ್ರಂತ? ನನಗೆ ಕಾಲ್ ಮಾಡಿ ಮಾತಾಡಿಲ್ಲಪ್ಪ. ಮತ್ತೆ ಕಾಲ್ ಮಾಡಿದ್ರೆ ಗೊತ್ತಿಲ್ಲ.
ನಾನು ಗೊತ್ತು ಮಾತಾಡಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ ಇವತ್ತು ವಿಜಯಪುರದಲ್ಲಿ ಈಗ ಯಾಕಂದರೆ ಇದು ಸಾರ್ವಜನಿಕ ಸಂಬಂಧಿಸಿದೆ ಒಂದು BLD ಸಂಸ್ಥೆಯಿಂದ ಒಂದು 100 ಬೆಡ್ ಸುಸಜ್ಜಿತವಾದಂಥ ಕ್ಯಾನ್ಸರ್ ಹಾಸ್ಪಿಟಲನ್ನು ಇವತ್ತು ಭೂಮಿ ಪೂಜೆಯನ್ನು ಇವತ್ತು ನಾವು ಮಾಡಿ ಇಲ್ಲಿ ಬಂದಿದ್ದೀನಿ. ಆ ಕ್ಯಾನ್ಸರ್ ಹಾಸ್ಪಿಟಲಿಂದ ಇವತ್ತು ಸಹ ವಿಜಯಪುರ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಶೇಖರ್ ಪಾಟೀಲರು ಇನ್ನಿತರು ಎಲ್ಲರೂ ಕೂಡ ಭಾಳಷ್ಟು ಗಣ್ಯರು ಅದನ್ನೆಲ್ಲನೂ ಕೂಡ ಡಿಸೈನ್ ಮಾಡಿದ್ದಾರೆ. ಅದಕ್ಕೆಲ್ಲನೂ ಕೂಡ ರೂಪುರೇಷೆಯನ್ನು ರೆಡಿ ಮಾಡಿದ್ದಾರೆ. ಅದು ಇವತ್ತು ನಾನು ಈಗ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೀವಿ. 18 ತಿಂಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇವತ್ತು ಜಿಲ್ಲೆಯ ಜನತೆಗೆ ಕ್ಯಾನ್ಸರ್ ಸೌಲಭ್ಯಗಳೇನದಾವಲ್ಲ ಉತ್ಕೃಷ್ಟವಾದಂಥದ್ದು ಯಾವ ರೀತಿ ಇವತ್ತು ಬ್ಯಾಂಗ್ಳೂರಿನಲ್ಲಿ SCGಯಲ್ಲಿ ಸಿಗ್ತದಲ್ಲ SCGಯಲ್ಲಿ ಸಿಗ್ತದಲ್ಲ ಆ ರೀತಿ ಇವತ್ತು ಸಹ ಇದನ್ನು ಕ್ಯಾನ್ಸರ್ ಸೌಲಭ್ಯಗಳು ಇಲ್ಲಿ ವಿಜಯಪುರದಲ್ಲಿ ಸಿಗಬೇಕು ಅಂತೇಳಿ BLD ಸಂಸ್ಥೆಯಿಂದ ಇವತ್ತು ಮಾಡಿ ಬಂದಿದ್ದೀವಿ. ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು. ಇದು ಸರ್ ಈಗ ಯುವ ಸಮುದಾಯದಲ್ಲಿ ಕ್ಯಾನ್ಸರು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆ ಒಂದು ಸರ್ಕಾರದ ಅಧ್ಯಯನ ಸರ್ ಯಾಕೆ ನೋಡಿ ಗೊತ್ತಿದೆ ನಿಮಗೆಲ್ಲನೂ ಕೂಡ. ಈಗ ಗುಟ್ಕಾ ನಿಮ್ಗೆ ಗೊತ್ತಿದೆ, ಗುಟ್ಕಾದಿಂದ ಆಗ್ತದೆ ಗೊತ್ತಿದೆ, ಸಿಗರೇಟ್ನಿಂದ ಆಗ್ತದೆ ಗೊತ್ತಿದೆ, ಮೆಂಟಲ್ ಪ್ರೆಷರ್ದಿಂದ ಆಗ್ತದೆ ಕೇಳಿ, ಮೆಂಟಲ್ ಪ್ರೆಷರ್ದಿಂದ ಆಗ್ತದೆ, ಲೈಫ್ ಸ್ಟೈಲಿಂದ ಆಗ್ತದೆ. ಏನು ರೀ ಎಕ್ಸಸೈಸ್ ಮಾಡೋಂಗಿಲ್ಲ, ವಾಕಿಂಗ್ ಮಾಡಲ್ಲ. ಈಗ ನನಗಾಗಿದೆ, ನಾವು ಭೇಟಿ ಹಾಕ್ಕೊಂಡಿದ್ದೀವಿ. ಈಗ ಎಕ್ಸಸೈಸ್ ಮಾಡ್ಬೇಕಂತ ಹೇಳಿದ್ದಾರೆ ಡಾಕ್ಟರ್ ನಮಗೀಗ. ಹೀಗೆ ಎಕ್ಸಸೈಸ್ ಮಾಡಬೇಕು, ಅದು ಮಾಡಬೇಕು, ಫುಡ್ ಹ್ಯಾಬಿಟ್ಸು ಏನು ರೀ ಎಷ್ಟೋ ಸಲ ಬರೀ ನಾವು ಈಗ BP ಶುಗರ್ ಬಂದ್ಮಾಗ ಎಲ್ಲರೂ ಅಂತಾರೆ ಸ್ವೀಟ್ ತಿನ್ನೋದ್ರಿಂದ ಶುಗರ್ ಬರ್ತದಂತ. ಸ್ವೀಟ್ ತಿನ್ನೋದು ಶುಗರ್ ಅದಕ್ಕಿಂತ ಹೆಚ್ಚಿಗೆ ಮಾನಸಿಕ ಒತ್ತಡದಿಂದ ಇವತ್ತು ಸಹ ಇದು ಬರ್ತದೆ, ಶುಗರ್ ಬರ್ತದೆ. ಹೀಗಾಗಿ ಲೈಫ್ ಸ್ಟೈಲು ಇದೆಲ್ಲನೂ ಕೂಡ ಮಾಡುವಂಥದ್ದು ಸರ್ಕಾರನೂ ಮಾಡ್ತದೆ, ಮಾಧ್ಯಮದವ್ರು ನೀವು ಕೂಡ ಮಾಡಬೇಕು. ನೀವು ಜನರಿಗೆ ಆಲ್ಮಟ್ಟಿ ಡ್ಯಾಮ್ ಸರ್ ಅದು ಆಲ್ಮಟ್ಟಿ ಡ್ಯಾಮ್ ಏರಿಸುವಂಥದ್ದು ಗೆಜೆಟ್ ನೋಟಿಫಿಕೇಶನ್ ಆಗೋದಾಗ್ತದೆ. ಮುಂದೆ ತದನಂತರ 70,000 ಎಕರೆ ನಾವು ಅದು ಭೂ ಸ್ವಾಧೀನ ಮಾಡಿ 20 ಹಳ್ಳಿಗಳ ಸ್ಥಳಾಂತರ ಮಾಡಿ ಆವಾಗ ಆಲ್ಮಟ್ಟಿ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ರೆ ನಮ್ಗೆ ನೀರು ಕೂಡ ಬರೀ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ರೆ ಅದು ಉಪಯೋಗ ಆಗಂಗಿಲ್ಲ. और ख़बरों के लिए देखते रहिए B News नेशन।